ದಸರಾ ನಿಮಿತ್ತ ಕುಟುಂಬ ಸಮೇತ ದುರ್ಗಾದೇವಿ ಬಂದಿದ್ವಿ. ಹೌದು, ಬೆಳಗಾವಿ ಕಿಲ್ಲಾ ದುರ್ಗಮ್ಮ ನಮ್ಮ ಬೆಳಗಾವಿಯ ಗ್ರಾಮ ದೇವತೆ, ಬೆಳಗಾವಿ ಊರಿನ ಗ್ರಾಮ ದೇವತೆ. ಇವತ್ತು ಶುಕ್ರವಾರ ಅಮ್ಮನ ಆಶೀರ್ವಾದ ತೆಗೆದುಕೊಂಡು ದಸರೆಯಲ್ಲಿ ಅಮ್ಮನಿಗೆ ಬೇಡ್ಕೊಂಡು ಹೋಗೋಣ. ಕಲ್ಲೊಳ್ಳೆಯವರು ಮಾತು ಹೇಳಿದ್ರು, ಭರ್ಜರಿಯಾಗಿ ಹಬ್ಬ ಆಚರಿಸಿ ಎಂದು ಮಹಿಳೆಯರಿಗೆ ಹೇಳಿದ್ರಿ. 2 ತಿಂಗಳ ಹಣವನ್ನು ಹಾಕಿರ್ಲಿಲ್ಲ, ಈಗ ಮೊನ್ನೆ ಬಿಡುಗಡೆ ಮಾಡಿದ್ವಿ. ಜುಲೈ ಮತ್ತು ಆಗಸ್ಟ್ನ 2 ಕಂತನ್ನ 4,000 ರೂಪಾಯಿಯನ್ನ ಈಗಾಗಲೇ ಅವರ ಖಾತೆಗಳಿಗೆ ಹಾಕಿದ್ದೀನಿ. ಪ್ರೊಸೆಸ್ ಇದೆ. 7ನೇ ತಾರೀಕು ಅವರ ಖಾತೆಗೆ 2,000 ರೂಪಾಯಿ ಜಮಾ ಆಗುತ್ತೆ. 9ನೇ ತಾರೀಕು ಇನ್ನು 2,000 ರೂಪಾಯಿ ಜಮಾ. ಮಹಿಳೆಯರಿಗೆ ಏನು ಹೇಳಕ್ ಬಯಸ್ತಾರೆ ಹಬ್ಬದ ಸಮಯದಲ್ಲಿ? ನೋಡಿ, ಭಾರತ ದೇಶ ಅಂತಂದ್ರೆ ವಿಶೇಷತೆ ಏನು ಅಂತಂದ್ರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹಬ್ಬಗಳ ದೇಶ ಯಾವುದಾದ್ರೂ ವಿಶ್ವದಲ್ಲಿದ್ರೆ ಅದು ಭಾರತ ದೇಶ. ಸೊ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿ ಆ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತ ಬೇಡ. ಸಿದ್ದರಾಮಯ್ಯನವರು ಅಥವಾದಿ ಗಟ್ಟಿಗಿಟ್ಟಿ ಅನ್ಬಹುದು ಗೃಹಲಕ್ಷ್ಮಿ ಯೋಜನೆ. ಹೌದು, ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನ ತರಬೇಕು ಅಂತಂದ್ರೆ ಮ್ಯಾನಿಫೆಸ್ಟೋನಲ್ಲಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬಾನೇ ಕಾಟ ಕೊಟ್ಟು ಬೆನ್ನು ಹತ್ತಿ ಇದು ಆಗಲೇಬೇಕು, ಮಹಿಳೆಯರಿಗೆ ಗೃಹಲಕ್ಷ್ಮಿ 2,000 ಹಣದಿಂದ ಅನುಕೂಲ ಆಗುತ್ತೆ ಅಂತ ಬೆನ್ನು ಹತ್ತಿ ಮಾಡಿದ್ವಿ. ಅದಕ್ಕೆ ಒಂದು ಮಾತನ್ನ, ಈ ಬಾರಿ ಮಹಿಳಾ ದಸರಾ ಮತ್ತು ಉದ್ಘಾಟನೆಗೆ ಹೋಗ್ತಾ ಇದ್ದೀರಾ? ಈ ಬಾರಿ ಮಹಿಳಾ ದಸರಾ ಇವತ್ತನೇ ಇತ್ತು, ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳು ನನ್ನ ಕ್ಷೇತ್ರದಲ್ಲಿ ಇರೋದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ರವಿವಾರ ದಿನ ಹೋಗ್ತಾ ಇದ್ದೀನಿ. ಮಹಿಳೆಯರ ಒಂದು ಫ್ಯಾಷನ್ ಇದು ನಡೀತಾ ಇರುತ್ತೆ ನಮ್ಮ ದಸರಾದಲ್ಲಿ. ಸೊ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತಾರೆ. ರಾಜೀನಾಮೆ ಟಾಕ್ ಓವರ್ ನಡೀತಾ ಇದೆ ರಾಜಕೀಯ ನಾಯಕರು. ಅದು ಅಪ್ರಸ್ತುತ, ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಕಾನೂನು ರೀತಿ ಏನ್ ಹೋರಾಟ ಆಗ್ಬೇಕು ಅದಾಗಿ. ಬಿಜೆಪಿ ನಾಯಕ ಪಿ ರಾಜೀವ್ ಅವರು ಒಂದು ಆರೋಪವನ್ನು ಮಾಡಿದ್ರು, ಬೆಳಗಾವಿ ಜಿಲ್ಲೆ 2 ಸಚಿವರ ಪೈಕಿ ಒಬ್ಬರು ಸಚಿವರು ಭೂ ಕಬಳಿಕೆ ಆರೋಪ ಇದೆ ಅಂತ. ಅದನ್ನ ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ಅದನ್ನ ಏನಿದೆಯೋ ಅದನ್ನ ಮಾತಾಡಿ, ಅಥವಾ ಯಾವ ದಾಖಲೆ ಇದೆಯೋ ಅದನ್ನ ಹೊರಗಡೆ ತಗೊಂಡು ಬನ್ನಿ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.